ಈಗ ಸ್ಟಾರ್ಟ್ ಮಾಡ್ತೀನಿ. Welcome all. Today is the official first day of our 6 weeks journey. Today the topic will be like confidence and clarity. Before we start anywhere, it is very important to know where we are heading towards. So this journey we should know our where it is heading and the clarity idre it will be more easy. So ಇಲ್ಲಿ as we will be gathering for 6 more weeks ಹಿಂಗೆ ಗ್ರೂಪ್ ಅನ್ನೋ ತರ ಬಂದಾಗ 6 more weeks ಗೆ ಈ ಸೀರೀಸ್ ಅಲ್ಲಿ ವಿ ವಿಲ್ ಬಿ ಗ್ಯಾದರಿಂಗ್. ಹಾಗಾಗಿ ವಿ ವಿಲ್ ಹ್ಯಾವ್ ಸಮ್ ಕೋಡ್ ಆಫ್ ಆನರ್ಸ್. ಅಂದ್ರೆ ಈಗ ಇಲ್ಲಿ ಸ್ಕೂಲ್ಗೆ ಹೋದ್ರೆ ಒಂದ್ ಪ್ರೇಯರ್ ಇಂದ ಸ್ಟಾರ್ಟ್ ಆಗುತ್ತಲ್ಲ. ಡಿಸ್ಟರ್ಬ್ ಆಗ್ತಿದ್ಯಾ? ಕೇಳಿಸ್ತಿದ್ಯಾ? ಓಕೆ. ದಿಯಾನ್ ಮ್ಯೂಟ್ ಮಾಡಿ. ದಿಯಾನ್ ಮ್ಯೂಟ್ ಮಾಡಿ ಇಫ್ ಯು ಆರ್ ನಾಟ್ ಲೈಕ್ ಮ್ಯೂಟ್ ಆಗಿಲ್ಲ ನಿಮ್ದು. ರಾಜಲಕ್ಷ್ಮಿ, ಥ್ಯಾಂಕ್ ಯು. ಓಕೆ, ಒಂದು ಪ್ರೇಯರ್ ಅಂತ ಬರುತ್ತಲ್ಲ, ಹಂಗೆ ಇಲ್ಲೂ ಕೋಡ್ ಆಫ್ ಆನರ್ಸ್ ಇದೆ. ಇಲ್ಲಿ ಸಿ ಇದು ಆಸ್ ಇಟ್ ಇಸ್ ನಾಟ್ ಅ ಫಿಸಿಕಲ್ ವರ್ಕ್ಶಾಪ್. We will not know what energy, with what energy the other person is operating on ಅನ್ನೋ ಥರ. ಅದಕ್ಕೆ whatever the energy the other person is in before she or he enters the room, but once he or she enters the room, a certain ritual should be done. ಇಲ್ಲಿ ಎನರ್ಜಿ ಅಂತ ಅಂದ ತಕ್ಷಣ ಆಸ್ ಆರ್ಸ್ ಇಸ್ ಒಂಥರ ಸೆಲ್ಫ್ ರಿಕ್ಲೈನಿಂಗ್ ಅಥವಾ ಸೆಲ್ಫ್ ಅಶ್ಯೂರಿಂಗ್ ಥಿಂಗ್ ಇರೋದ್ರಿಂದ ವಿ ವಿಲ್ ಟ್ರೈ ಟು ಸೆಟಲ್ ಡೌನ್ ಅಂಡ್ ದ ಆರ್ ಆಲ್ಸೋ ಲೈಕ್ 7 ಅನ್ನೋ ಥರ ಆದಾಗ ಬೆಳಿಗ್ಗೆಯಿಂದ ಒಂದಾದ್ಮೇಲೆ ಒಂದು ಕೆಲಸಕ್ಕೆ ಓಡ್ತಾನೆ ಇರ್ತೀವಿ. ಸೊ ವಿ ವಿಲ್ ಕೂಲ್ ಆರ್ ಸೆಲ್ಸ್. ಒಂದು ಸ್ವಲ್ಪ ಸೆಟ್ಲಿಂಗ್ ಡೌನ್ ಅನ್ನೋ ಥರ ಒಂದು 10 seconds ಅಥವಾ 20 seconds ಲೈಕ್ ವಿ ವಿಲ್ ಬಿ ಸೈಲೆಂಟ್. ಆಮೇಲೆ ವಿ ವಿಲ್ ಬಿ ಇನ್ ದ ಮೊಮೆಂಟ್. ಅಲ್ಲೇನಾಗ್ತಿದೆ ಇಲ್ಲೇನಾಗ್ತಿದೆ ವಿ ವಿಲ್ ನಾಟ್ ವರಿ ಫಾರ್ ಅ ವೈಲ್ ಅಟ್ ಲೀಸ್ಟ್. ನಮ್ದು ಏನು ಸೆಷನ್ ಇರುತ್ತೆ ಆ ಟೈಮಲ್ಲಿ. ಆ್ಯಂಡ್ ಬಿಫೋರ್ ಕಮ್ಮಿಂಗ್ ಇಟ್ ಇಸ್ ಇನ್ ದಿಸ್ ಎರಾ ಆಫ್ ಸೋಷಿಯಲ್ ಮೀಡಿಯಾ, ಇಟ್ ಇಸ್ ನಾಟ್ ದಟ್ ದೆರ್ ಇಸ್ ನೋ ಥಿಂಗ್ ದಟ್ ವಿ ಡು ನಾಟ್ ನೋ. ವಿ ನೋ ಎವ್ರಿಥಿಂಗ್. ಎಲ್ಲ ಗೊತ್ತಿರುತ್ತೆ ನಮಗೆ. ಹಾಗಾಗಿ ವಾಟ್ ಎವರ್ ಐ ಮೇ ಬಿ ಟೆಲ್ಲಿಂಗ್ ಆನ್ ದ ರಿಸೀವಿಂಗ್ ಎಂಡ್ ಯು ಮೈಟ್ ನಾಟ್ ಬಿ ಲೈಕ್ ನಮಗೆ ಗೊತ್ತು ಅಂತ ಕುತ್ಕೊಂಡ್ಬಿಟ್ರೆ ಅದು ರಿಸೀವ್ ಆಗೋದಿಲ್ಲ. if a cup is already filled, I will not be able to fill it in anymore. ಹಾಗಾಗಿ ಇಟ್ಸ್ ಓಕೆ. ಆಮೇಲೆ ನಾಲೆಡ್ಜ್ ಇಸ್ ಎವ್ರಿವೇರ್ ಈಗ, ಬಟ್ ನೋಯಿಂಗ್ ವಿಲ್ ನಾಟ್ ಮೇಕ್ ದ ಡಿಫರೆನ್ಸ್ ಅಲ್ವಾ. ಡೂಯಿಂಗ್ ವಿಲ್ ಡೂ ಆಲ್ ದ ಡಿಫರೆನ್ಸ್. ಹಾಗಾಗಿ ಲೆಟ್ ಅಸ್ ಕಮ್ ವಿತ್ ಅ ಎಂಟಿ ಕಪ್. ಇಲ್ಲಿಗೆ ಬಂದಾಗ ಓಕೆ, ವಾಟ್ ಎವರ್ ದ ಸಿಲ್ಲಿ ಅನ್ಸಿದ ಪಾಯಿಂಟಲ್ಲಿ ಆಕ್ಚುಲಿ ಆಂಕರ್ ಇರುತ್ತೆ, ಹುಕ್ ಇರುತ್ತೆ. ವಿ ವಿಲ್ ನಾಟ್ ನೋ. ಹಾಗಾಗಿ ಬಂದಾಗ ಲೆಟ್ ಅಸ್ ಕಮ್ ವಿತ್ ಅನ್ ಎಂಟಿ ಕಪ್, ನಾಟ್ ಫಿಸಿಕಲ್ ಎಂಟಿ ಕಪ್. ಬಂದಾಗ ಏನೋ ಒಂದು ಹೊಸ ವಿಷಯ ಅನ್ನೋ ಥರನೇ ಕೇಳಿಸ್ಕೊಳ್ಳೋಣ. ಆಗ ಹೊಸ ಆಯಾಮಗಳು ಕಾಣಿಸುತ್ತೆ. ಮತ್ತೆ ಎವ್ರಿ ಡೇ ವೆನ್ ವಿ ಕಮ್ ವಿ ಶುಡ್ set an intention of growth, peace and harmony, because these 3 things are the foundation of any achievement for that matter. Growth mindset iddaga we will think. Peace, we have to make peace with many things. We have to make peace with the messiness of our life, the quarrels of our life, the internal talk of our life. Hangagi peace, intention of ಈಗ whatever I am, I will be ಪೀಸ್ಫುಲ್ ಅನ್ನೋ ಥರ ಅನ್ಕೊಂಡು ಬರಬೇಕು. ಅಲ್ಲೇನಾಗ್ತದೆ ಇಲ್ಲೇನಾಗ್ತದೆ ಇಟ್ ಇಸ್ ಅ ಮುಗಿದೇ ಇರೋ ಜರ್ನಿ ಅದು. ಹಾಗಾಗಿ ಲೆಟ್ ಅಸ್ ಮೇಕ್ ಪೀಸ್. ಇಫ್ ಯು ಸಿ ಮೈ ರೂಮ್, ಒಂದು ವಿಡಿಯೋ ಬಂದಿತ್ತು ಆ್ಯಕ್ಚುಲಿ. ವೆನ್ ಐ ಲುಕ್ ಲೈಕ್ ದಿಸ್ ಮೈ ರೂಮ್ ಲುಕ್ಸ್ ಲೈಕ್ ದಿಸ್, ವೆನ್ ಮೈ ರೂಮ್ ಲುಕ್ಸ್ ಲೈಕ್ ದಿಸ್ ಐ ವಿಲ್ ಲುಕ್ ಲೈಕ್ ದಿಸ್ ಅನ್ನೋ ಥರ. ಅವಳು ತುಂಬ ಚೆನ್ನಾಗಿ ರೆಡಿ ಆಗಿದ್ದಾಗ ಅವಳ ರೂಮ್ ಎಲ್ಲ ಗಲೀಜಾಗಿರುತ್ತೆ, ಅವಳ ರೂಮ್ ಎಲ್ಲ ನೀಟಾಗಿದ್ದಾಗ ಗಲೀಜಾಗಿದ್ದಾಗ ಅವಳು ನೀಟಾಗಿ ರೆಡಿ ಆಗಿರ್ತಾಳೆ. ಸೊ ಇಫ್ ಯು ಥಿಂಕ್ ದಟ್ ಐ ಹ್ಯಾವ್ ಬೀನ್ ಹಿಂಗಿದ್ದೀನಿ ಅಂತ ಅಂದ್ರೆ ಯು ಶುಡ್ ಆಲ್ಸೋ ಹ್ಯಾವ್ ಅ ಲುಕ್ ಎಟ್ ಮೈ ರೂಮ್. ಬಟ್ ದ್ಯಾಟ್ ಇಸ್ ದ ಮೆಸ್ಸಿನೆಸ್ ಆಫ್ ಲೈಫ್ ಆ್ಯಂಡ್ ವಿ ಶುಡ್ ಬಿ ಓಕೆ ವಿತ್ ಇಟ್ ಇನ್ ಆರ್ಡರ್ ಟು ಗ್ರೋ. ಹಾಗಾಗಿ ಡೋಂಟ್ ಬಾದರ್. ನಿಮ್ಮ ಸುತ್ತಮುತ್ತ ವಾಟ್ ಎವರ್ ದ ಮೆಸೇಜ್, ಇಟ್ ಇಸ್ ನಾಟ್ ಜಸ್ಟ್ ದ ಫಿಸಿಕಲ್ ಮೆಸ್ ಐ ಆಮ್ ಸ್ಪೀಕಿಂಗ್ ಅಬೌಟ್. ದೇರ್ ವಿಲ್ ಬಿ ಸಂಬಡಿ ಟು ಬಾದರ್ ಯು. ಅಲ್ಲಿ ಯಾರೋ ಕರೀತಾ ಇರ್ತಾರೆ, ಅಲ್ಲಿ ಯಾರೋ ಟಾಂಟ್ ಮಾಡ್ತಾ ಇರ್ತಾರೆ, ಅಲ್ಲಿ ಯಾರೋ ಏನಕ್ಕೆ ಈಗ ಅಂತಿರ್ತಾರೆ. ಈ ಒಳಗೆ ನಮ್ಮ ಮನ್ಸು ಒಳಗಡೆನೆ ಇದು ಎಂಥದಿದು ನಾನ್ ಸೆನ್ಸ್ ಅನ್ಸ್ತಿರುತ್ತೆ ಒಂದು ಫ್ಲೋ ಅಲ್ಲಿ ಏನೋ ಏರುಪೇರಾದಾಗ. ಆದ್ರೆ ಮಜಾ ಅಂದ್ರೆ ಅದೇ ಪಾಯಿಂಟು ಆಕ್ಚುಲಿ ವರ್ಕ್ ಮಾಡೋ ಏರಿಯಾ ಆಗಿರುತ್ತೆ.
ವಿ ವಿಲ್ ನಾಟ್ ನೋ ಆಗ. ಆದ್ರೆ ನಾವು ಏನನ್ನ ಸಿಲ್ಲಿ ನಾನ್ ಸೆನ್ಸ್ ಅನ್ಕೊಂಡಿರ್ತೀವಲ್ಲ, ದಟ್ ಈಸ್ ದ ಏರಿಯಾ ವೇರ್ ವಿ ಹ್ಯಾವ್ ಟು ವರ್ಕ್. ದಿಸ್ ಇಸ್ ಮೈ ಪರ್ಸನಲ್ ಎಕ್ಸ್ಪೀರಿಯನ್ಸ್. ಇದೇನಿದು ನಂಗೆ ಗೊತ್ತಲ್ವಾ ಅಂತ ಅನ್ಕೊಂಡಿದ್ದ ಜಾಗದಲ್ಲೇ ಆಕ್ಚುಲಿ ಜಾಸ್ತಿ ವರ್ಕ್ ಮಾಡಕ್ಕೆ ಇರುತ್ತೆ. ಸೊ ಲೆಟ್ ಅಸ್ ಕಮ್ ಹಿಯರ್ ವಿತ್ ಅನ್ ಇಂಟೆನ್ಷನ್ ಆಫ್ ಗ್ರೋತ್, ಪೀಸ್ ಅಂಡ್ ಹಾರ್ಮನಿ. Harmony is what? Being okay with everything and everybody. Harmony. Like, okay, another. Like, let us not have our opinion, our thing in their life, another. It's okay, another. Letting do whatever they want. Andre, not being very rigid to the ways of others, another. And so, we have to set these things. Growth, peace, and harmony are the intention that we have to set. Next. ಯಾಕೆಂತಂದ್ರೆ ದೀಸ್ ಆರ್ ದ ಥಿಂಗ್ಸ್ ದಟ್. ಆಮೇಲೆ ರೆಸ್ಪೆಕ್ಟ್ ಫಾರ್ ಕೋ ಮೆಂಬರ್ಸ್. ಇಲ್ಲಿ ಯಾರಿದ್ದಾರೆ, ಆಲ್ ಆರ್ ಫ್ರಮ್ ಡಿಫರೆಂಟ್ ವಾಕ್ಸ್ ಆಫ್ ಲೈಫ್. ಈವನ್ ಇಫ್ ಪೀಪಲ್ ಆರ್ ಫ್ರಮ್ ಸೇಮ್ ವಾಕ್ಸ್ ಆಫ್ ಲೈಫ್, ನೋ ಟು ಪೀಪಲ್ ವಿಲ್ ಹ್ಯಾವ್ ದ ಸೇಮ್ ಜರ್ನಿ. ಒಬ್ರಿಗೆ ಘನ ಅಂದಿದ್ದು ಒಬ್ರಿಗೆ ನಾನ್ ಸೆನ್ಸ್ ಅನ್ಸ್ಬೋದು, ಒಬ್ರಿಗೆ ಇದು ಏನು ಯೂಸ್ಲೆಸ್ ಅನ್ಸಿದ್ದು ಒಬ್ರಿಗೆ ವಾವ್ ಅನ್ಸ್ಬೋದು. ಹಾಗಾಗಿ ಲೆಟ್ ಅಸ್ ನಾಟ್ ಜಡ್ಜ್ whatever the silly the question is, ಅಥವಾ whatever ಒಂಥರ ವಾಟ್ ಇಸ್ ದಿಸ್ ಅನ್ನೋ ಥರ ಅನ್ಸಿದ್ರು, ಲೆಟ್ ಅಸ್ ನಾಟ್ ಜಡ್ಜ್. ಆಮೇಲೆ ದಿಸ್ ಇಸ್ ಅ ಸೇಫ್ ಏರಿಯಾ, ಜಸ್ಟ್ ನೋ. ಇದು ಕಾನ್ಫಿಡೆನ್ಶಿಯಾಲಿಟಿ ಅನ್ನೋ ಥರ ಬಂದಾಗ ಇಟ್ ಇಸ್ ಅ ಸೇಫ್ ಏರಿಯಾ. ಇಲ್ಲಿ ಯಾರನ್ನು ಜಡ್ಜ್ ಮಾಡೋಕ್ಕೆ ಅಥವಾ ಏನೋ ಒಂದು ಬೇರೆಯವ್ರದನ್ನ ಲೈಫಲ್ಲಿ ಕ್ಯೂರಿಯಾಸಿಟಿ ಇಟ್ಕೊಂಡು ಯಾರು ಬಂದಿಲ್ಲ. ಇಟ್ ಇಸ್ ಎವ್ರಿಬಡಿ ಇನ್ ದಿಯರ್ ವೇ ಆಫ್, ಅಥವಾ ದಿಯರ್ ಜರ್ನಿ ಆಫ್ ಎವಲ್ಯೂಷನ್ ಆಫ್ ದಿಯರ್ ಸೋಲ್. ಹಾಗಾಗಿ let us not judge anybody for anything, and people are bound to be vulnerable sometimes. Meditation anta ella ಮಾಡಿದಾಗ people are bound to cry, people are bound to laugh, people are bound to be lost in their own world, and it is all okay because it is a room where one has to be their selves. anta hangagi it is okay. And why we should not judge is, what goes around comes around. Let us keep the sanity of our time, place, and space. Is jaga space ಅಂತಂದ್ರೆ it is not that physical space, that is place. Space ಅಂದ್ರೆ ನಮ್ದು ಈಗ ಏನ್ ಇದಾಗ್ತಿದೆ, this is 3-dimensional ಅಂತ ಅನ್ಕೊಂಡ್ರೆ, what I am in your life, like you have no physical space, physical place, but that space I am speaking about. ಇದು ಏನಾಗ್ತಿದೆ, this part of your life ಒಂಥರ ಈ 3 ಡೈಮೆನ್ಷನ್ ಇಲ್ಲದ್ರಲ್ಲಿ ಒಂದು ವಸ್ತು ತೇಲಾಡೋ ತರ ಇರುತ್ತಲ್ವಾ. ಸೊ ಲೆಟ್ ಅಸ್ ಕೀಪ್ ದಟ್ ಸ್ಯಾನಿಟಿ. ಯಾಕಂದ್ರೆ ವಾಟ್ ಎವರ್ ಗೋಸ್ ಅರೌಂಡ್ ಕಮ್ಸ್ ಅರೌಂಡ್. ನಾವು ಒಂದೊಂದ್ಸರಿ ಅವ್ರೇನಾರು ಅನ್ಕೊಂಡ್ಬಿಟ್ರೆ, ಅವ್ರೇನಾರು ಜಡ್ಜ್ ಮಾಡ್ಬಿಟ್ರೆ, ಅವ್ರೇನಾರು ಬೈದ್ಬಿಟ್ರೆ ಅಂತ ಮೋಸ್ಟ್ ಆಫ್ ದ ಟೈಮ್ ನಾವು ಯಾಕೆ ಅನ್ಕೋತೀವಿ ಅಂದ್ರೆ, ಬಿಕಾಸ್ ಇಟ್ ಇಸ್, ಒಂದ್ ನಿಮಿಷ